ಎಲ್ಗೋಗಿದ್ದಪ್ಪ ರಾಮಣ್ಣ? ಇತ್ ಕಡೆಲಿಂದ ಬರ್ತಾ ಇದ್ದೀಯಾ? ಬಾ. ಏನು ಮಗಂದು ಮದುವೆ ಸೊಟ್ಟಾತೆ? ಇನ್ನೇಸ್ತಿ ಉಳ್ಕೊಂತು ಏನು ಕತೆ? ಅಲ್ಲೇನೆ ತುಂಬ ಸಲ ಹೋಗಿ ಬಂದಿದ್ರಿ ಅಂತಂದು ಹೇಳಿ ಮನೆಯೆಲ್ಲ ಎಂಗೇಜ್ಮೆಂಟ್ ಅಂತಂದು ಅಂತಿದ್ರಲ್ಲ. ಸರಿ ಆತೆ. ಇನ್ನೇಸ್ತಿ ಉಳ್ಕೊಂಡೈತೆ ಮದುವೆ? ಬಿಡ್ಕೊಂಡಕ್ಕಯ್ಯ ಆ ಮದುವೆ ಸುದ್ದಿ ಏನು ಹೇಳೋಣಕ್ಕ ನೀನು? ಓಡಾಡಿ ನಮ್ಮ ಕಾಲು ನೋಯ್ತವೆ ಹೊರ್ತು ಹೆಣ್ಣಾರೇನು ಸೋಲಲ್ಲ. ಏನತ್ತಪ್ಪ ಅಂಥದ್ದು ಈ ಪಾರ್ಟಿ ಬೇಜಾರವಾಗಿ ಮಾತಾಡ್ತಿದ್ಯಾ? ಏನು ಮದುವೆ ಸೊಟ್ಟಾತೆ ಇಲ್ವೇ? ನೋಡಕ್ಕ ನಾವು ಹೋಗಿದ್ವಮ್ಮ ಈಗ ಅಂತಂದೇಳಿ ಏನೋ ಮಾಡಿ ರೆಡಿ ಮಾಡೋಣ ಅಂತಂದೇಳಿ ಅಂದ್ಕೊಂಡಿದ್ವಮ್ಮ. ಅದು ಏನೇನೋ ಕತೆ ಆಗಿ ಓತಮ್ಮ. ಏನು ಹೇಳೋಣ ಮದುವೆ ಕತೆನೆ. ನಾವಂತೂ ಹೆಣ್ಣ ಹುಡುಕಿ ರೋಸಿದ್ದೀವಿ. ಎಲ್ಲಿ ಹುಡ್ಕದ ಅಮ್ಮಂಗೆ ಆಗೈತಿ. ಎಲ್ಲನ ಇದ್ರೆ ನೋಡಮ್ಮ ತಾಯಿ ನೀನು, ನಿಮ್ಮ ಸಂಬಂಧಾಗ ಎಲ್ಲನ ಇದ್ರೆ ಕೊಡ್ಸು, ತಿರೋಣ ಎಲ್ಲ ಇಕ್ಕಿ ಮಾಡ್ಕೊಂತೀವಿ. ಬಾರಪ್ಪ ಕುಕ್ಕ, ಏನಾಯ್ತು? ಒಂದಿಟ್ಟು ಹೇಳುವಂತೆ ನೋಡೋಣ ಎಲ್ಲನಿದ್ರೆ. ಈಗ ಗುಂಡಕಾಯಿ ಓತ ಮುಂಚೆ ರಂಗನೆ ಬಂದಿರಂಗೈತೆ. ಏನು ಮದುವೆ ಕರೆಯಕ್ಕೆ ಬಂತೇನು? ಮಗನ ಮದುವೆ ಸಟ್ಟಾಗೈತೆ ಅಂತಂದು ಹೇಳಿ ಅಂತಿದ್ರು ಮನೆಯಲ್ಲ ಎಂಗೇಜ್ಮೆಂಟ್ ಅಂತಂದು ಹೇಳಿ. ಏನು ಮದುವೆ ಕರೆಯಕ್ಕೆ ಬಂದಿರ್ಬೇಕ ಮಕ್ಕ ಇನ್ನ? ಬಾರೆ ಸುಶೀಲಮ್ಮ, ಒತ್ತು ಮುಂಚೆ ಹೋಗುವಂತೆ ಸೀರೆ ತತ್ತಾನೆ ಅಣ್ಣಯ್ಯ ಉಟ್ಕೊಂಬಿವಂತೆ ಕರೆಯೋಕ್ಕೆ ಬಂದವ್ರೆ. ಕೋಕ ಬಾ. ಅವನಿನ್ನ ಪಾಪ ಏನೋ ಕತೆ ಹೇಳ್ತಾನೆ, ಮದುವೆ ಕತೆ ಏನು ಹೇಳ್ತೀಯ ಅಂತಂದು ಹೇಳಿ. ಬಾ, ಏನಾಗೈತೆ ಅಂತಂದು ಹೇಳಿ ಕೇಳೋಣ. ಇವಾಗಿನ ಮದುವೆಗಳು ಅದೇನೋ ಅಂದಂಗೆ ನಾಲ್ಕು ಮದುವೆ ಅಂತಂದ್ರೆ ಇವತ್ತೇ ಕ್ಯಾನ್ಸಲ್ ಆಗಂತವು. ಏನಾತ ಏನೋ ಅದಕ್ಕೆ ಕೂಕಳಪ್ಪ ಅಂತಂದು ಹೇಳಿ ಅಂದು. ಅಲ್ಲಿ ಇನ್ನು ಹೆಣ್ಣು ನೋಡಮ್ಮ, ನಿಮ್ಮ ಸಂಬಂಧಾಗಿದ್ದರೆ ಒಂದು ಕೊಡ್ಸಮ್ಮ ಅಂತಂದು ಹೇಳಿ ಹೇಳ್ತದ. ನೀನು ನೋಡಿರಿ ಮದುವೆ ಕರೆಯಕ್ಕೆ ಬಂದಾರೆ ಅಂತಂದಂತಿ. ಹೋಗಿದ್ವಿ ಕಣಮ್ಮ. ನಮಗೂ ಸೊಟ್ಟಾಗಿತ್ತು, ಚೆನ್ನಾಗಾಗಿತ್ತು, ಆಗಿ ಬಂದಿತ್ತು, ಎಲ್ಲನೂ ಆಗಿ ಬಂದಿತ್ತು. ನಮ್ಮ ಪಾಪ ಅವರಪ್ಪ ಅಮ್ಮ ಇನ್ನೂ ಒಳ್ಳೆಯರೇ. ಏನು ಮಾಡ್ತೀಯ ಮದುವೆ ಇನ್ನೇನು ಎಂಗೇಜ್ಮೆಂಟು ಅಂತಂದೇಳಿ ಮಾಡಿದ್ವಿ ನಾವೇ. ನಮ್ಮದೇ ಎಲ್ಲ ಖರ್ಚಿಕ್ಕಿ ಮಾಡ್ಕೊಂಬೋದು. ಒಂದು ಮಾಂಗಲ್ಯ ಸರ ಮಾಡ್ಸೋದು, ಕಿವಿ ಕೊಂದಿತೀವಿ, ವಾಲೆ ಎಲ್ಲ ತತ್ತೀವಿ, ಎಲ್ಲ ಖರ್ಚಿಗೆ ಮಾಡ್ಕೊಂತೀವಿ ಅಂತ ಹೇಳಿದ್ವಿ. ಮತ್ತು ಮುಂದಕ್ಕೇನಾಯ್ತು? ಮತ್ತೆ ಈ ಪಾರ್ಟಿ ಕತೆ ಹೇಳ್ತೀವಿ. ಎಂಗೇಜ್ಮೆಂಟ್ ಇನ್ನಗಾನ ಬಂದಿದ್ದು ಮುಂದಕ್ಕೇನಾಯ್ತು? ಎಲ್ಲ ಒಡವೆ ಎಲ್ಲ ಮಾಡಿಸ್ತೀವಿ, ಎಲ್ಲ ನಿಮ್ಮದೇ ಖರ್ಚು ಅಂತಂದು ಹೇಳಿದ್ದು. ಮತ್ತು ಮದುವೆ ಮತ್ತೆ ಸೆಟ್ ಆಗಲಿಲ್ಲ ಮತ್ತೆ. ಈಗಳಕ್ಕ ನಾವು ಎಂಗೇಜ್ಮೆಂಟ್ಗೆ ಒಂದು ಉಂಗ್ರನೂ ಮಾಡಿಸಿದ್ದು, ಸೀರೆನೂ ತಂದಿದ್ವಿ. ಒಂದು 45,000 ರೂಪಾಯಿದ ಎಂಗೇಜ್ಮೆಂಟು ಮಾಡ್ಕೊಂಬರೋಣ ಅಂತಂದೇಳಿ. ಅಲ್ಗೂ ಎಂಗೇಜ್ಮೆಂಟ್ ಮಾಡೋಕ್ಕೂ ನಮ್ಮ ಕೈಲಿ ಆಗಲ್ಲ ಅಂತಂದ್ರು. ಎಲ್ಲ ಸಾಮಾನು ರೇಷನ್ ಎಲ್ಲ ಕೊಡಿಸ್ತೀವಿ ಕಣಮ್ಮ, ನಿಮ್ಮ ಮನೆ ಮುಂದೆ ಮಾಡೋಣ ಮಾಡಿದ್ರು ಅಂತಂದೇಳಿ ಹೇಳೋಣ ಅಂತಂದೇಳಿ ನಾವು ಎಲ್ಲನೂ ಇಕ್ಕಿ ಮಾಡ್ಕೊಂತೀವಿ ಅಂತಂದು ಹೇಳಿದ್ದೀವಿ. ಹಂಗಂದ್ರೂ ಅವು ಈಗ ಯಾತೆತ್ತೋ ಮಾತಾಡ್ತವೆ. ಇವಾಗ ನಾವು ಯಾವನ ಮದುವೆ ತಗೊಳ್ಳೋಣ ಹಂಗೆ ಆಗೋದು. ಎಂಗೇಜ್ಮೆಂಟಿನ ತನಕ ಬರ್ತವೆ, ಆಮೇಲಿಂದ ಆಗಲ್ಲ ಅಂತವೆ. ಈ ಟಿವಿಯಾಗೆಲ್ಲ ಬರಲ್ವೇ? ಇನ್ನೇನು ತಾಳಿ ಕಟ್ಟಿಸ್ಕೋಬೇಕು ಅನ್ಬೇಕಾರೆ ನಾನು ಆಗಲ್ಲ ಅಂತಂದು ಹೇಳುವಾಗವೆ. ಎಂತೆಂಥ ಮದುವೆ ನೋಡ್ತೀವಿ ಅಪ್ಪ. ಹಿಂದಿನ ಕಾಲದಾಗ ಇಂಥವೆಲ್ಲ ಇದ್ವಿ ಅವಾಗೆಲ್ಲನ. ನಮ್ಮ ಕಾಲದಾಗ ಇಂಥವೆಲ್ಲ ಇರಲಿಲ್ಲಪ್ಪ. ಏನು ನೋಡೋದು ಗಂಡು ನೋಡೋದು ಅವೆಲ್ಲನ ನಮ್ಮ ಅಪ್ಪ ನಮ್ಮ ಅಮ್ಮ ಏನು ನೋಡ್ಕೊಂಬಂದ್ರೆ ನಾವು ಸುಮ್ಮನೆ ಆಗಬೇಕಾಗಿತ್ತು. ಎಂಥವನ ಗಂಡಾಗಿರ್ಲೇಳು ಅಂತಾರೆ ಇಂಥವ್ರು ಅಂತಂದು ಅಮ್ಮಂಗಿರ್ಲಿಲ್ಲ. ನಮ್ಮ ಕಾಲದಾಗೆಲ್ಲ ಇಂಥವೆಲ್ಲ ಮದುವೆ ನಿಂತು ಅಂಬವು ಏನು ಕೇಳೇ ಇರಲಿಲ್ಲಪ್ಪ. ನಮ್ಮದು ಕಾಲದಾಗ ಹಂಗೆ ಆಗವು. ಹಿರಿಯರು ಹೇಳಿದ ಮಾತಿಗೆ ಒಪ್ಕೊಂಬಾರು. ಈಗ ಎಂತೆಂಥದ್ದು ಬಂತಪ್ಪ ಇಂಥ ಕಾಲದಾಗ. ಎಂತೆಂಥದ್ದು ನೋಡ್ಬೇಕಾದಂಥ ಸ್ಥಿತಿ ಬಂದೈತೆ. ಹಂಗೇನೆ ಈಗ ಹೆಣ್ಣಿಗೆ ಡಿಮ್ಯಾಂಡ್ ಇರೋ ಹೊತ್ತಿಗೆ ಇವೆಲ್ಲ ನಡೀತದವೆ. ಹಿಂದಿನ ಕಾಲದಾಗಂತೂ ಹೆಣ್ಣು ಮಸ್ತ್ ಸಿಗವು. ಎಲ್ಲ ಎರಡೆರಡು ಮದುವೆಗಾರು, ಮಕ್ಳು ಆಗಿಲ್ದಾರ್ಗೂ, ಹೆಣ್ಣು ಸತ್ತರ್ಗೂ, ಯಾರನ್ನ ಬಿಟ್ಟು ಪಟ್ಟು ಹೋದವ್ರಿಗೆ, ಇಲ್ಲ ಏನಾನ ಕಷ್ಟ ಸುಖ ಬಂದಂಥವ್ರಿಗೆ ಇನ್ನೊಂದು ಕೊಡೋರು. ಈಗ ಇಲ್ಲಿ ಒಂದೇನೆ ಕೊಡೋದೇ ಕಷ್ಟಕ್ಕೆ ಬಂದೈತಿ. ನಾವಂತೂ ಹೆಣ್ಣು ನೋಡಿದ್ದೀವಿ ಬಿಡೋಕತ್ಲಾಗತ್ತ. ನೋಡಿ ನಮಗೆ ಸಾಕಾಗಿತ್ತತ್ಲಾಗತ್ತ. ಈಗೇನು 10 ಲಕ್ಷ ರೂಪಾಯಿ ಖರ್ಚು ಮಾಡಿರೋ ಒಂದು ಮದುವೆ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ರೆಡಿ ಮಾಡಿದ್ವಿ. ಇನ್ನೇನು ನಾವು ಎಂಗೇಜ್ಮೆಂಟ್ಗೆ ಹೋಗ್ಬೇಕು ಅಂತಂದು ಹೇಳಿ ಅಂದ್ಕೊಂಡಿದ್ವಮ್ಮ. ಅದೇ ಯಾರ ಹುಡುಗನ ಕರ್ಕೊಂಡು ಅದೇ ಒಡಗೈತಂತೆ ಆ ಹುಡುಗಿ. ಏನು ಮಾಡೋಣಕ್ಕ, ಹಿಂಗೆ ಹೋದವು 2-3 ಹೆಣ್ಣು ಹಿಂಗೆ ಆಗಿದ್ದಾವೆ. ಮುಂದಾಗಿ ಏನು ಮಾಡ್ಕೊಂಡಿರ್ತಾವ ಏನು ಕತೆ, ನಾನು ಆಗಲ್ಲ ಅಂತಲೂ ಅಂಬಲ್ಲ, ಸುಮ್ಕೆ ಇರ್ತಾವ ಆಗವಂಗೆ. ಅಪ್ಪ ಅಮ್ಮನೂ ಒಳ್ಳೆಯರೇ ಪಾಪ, ಅವ್ರೇನು ಅಂತಾರಲ್ಲ. ಈ ಹುಡುಗರಿಗೆ ಹಿಂಗೆ ಮಾಡಿವಿ ನೋಡಿ, ಹೆಣ್ಣು ನೋಡಿವಿ ಈಗ ಹಿಂಗೆ ಆಗ್ತವೆ. ಏನು ಕಾಲ ಕೆಟ್ಟೈತಪ್ಪ. ಈ ಹೆಣ್ಣಿಗೆ ಬಂದ್ಬಿಟ್ಟು ಹೆಣ್ಣಿಲ್ಲ. ಹಂಗಾಗಿ ಈಗ ಹೆಂಗೆ ಅಲ್ಗೂ ಪಾಪ ಗಣ್ಣಾರು ಅವ್ರು ಹೇಳಿದ್ಕೆಲ್ಲ ಒಪ್ಕೊಂತಾರೆ. ಈ ಹೆಣ್ಣು ಹುಡುಗರು ತಂದೆ ತಾಯಿದ ಮರ್ಯಾದೆ ಕಳ್ಕೊಂಡು ಓಡೋಗ್ತವೆ. ನನ್ನ ಹಾಗೆ ನೋಡಿ ಎಲ್ಲ ಈಗ ಮಾಡ್ಕೊಂಬಂದ್ರೆ ನಿಮ್ಮ ಮನೆಗೆ ರಾಣಿದ್ದಂಗೆ ಇರ್ಬೋದಾಯ್ತು. ಒಬ್ಬನೇ ಮಗ ನಿಮ್ಮ ಮಗ, ಹೆಣ್ಣಿಲ್ಲ ಗಂಡಿಲ್ಲ. ಇಂಥ ಮನೆಗಿನಲ್ಲೇ ಹೋಗ್ಲಿ ಸುಮ್ಕಿರೋ. ಹಾಲನ್ನು ಉಂಡಿರೋ ಅಂದರೆ ಹಾಲಮೆಂಟ್ರು ನೋಡ್ಕೊಂಡಿರ್ತೀವಿ ಅಂತಂಬಂಥ ಮಕ್ಕಳನ್ನ ಏನು ಮಾಡ್ತೀರ? ತಂದೆ ತಾಯಿ ಯಾಕಾಗಿ ಓದಿಸಿ ಬರ್ಸಿ ವಿದ್ಯಾವಂತರು ಮಾಡಿರ್ತಾರೆ. ಉಂಬ ಮನೆಗೆ ಸೇಸನ ಒಳ್ಳೆ ತಕ್ಕಿ ಅಂತಂದು ಹೇಳಿ ಅವಾಗ ಇಂಥ ಅಲಂಡೆ ಆಟ ಆಡ್ತವೆ. ಉಕ್ಕಣ್ಣ ಹಂಗಂತಂದಂತಿದ್ರು. ನಿಮ್ಮ ಹುಡುಗಂದು ಮದುವೆ ರಾಮಾಯಣ ಮಗಂದು ಕ್ಯಾನ್ಸಲ್ ಆತಂತೆ. ಆ ಹುಡುಗಿ ಯಾರಿಂದನ ಓಡೋತು ಅಂತೆ. ಎಂಗೇಜ್ಮೆಂಟ್ ಅಂತಂದೇಳಿ ಬಟ್ಟೆ ತಂದಿದ್ರು, ಒಂದು ಉಂಗ್ರನೆಲ್ಲ ಮಾಡಿಸಿದ್ರು ಅಂತಂದೇಳಿ ಮಾತಾಡ್ಕೊಂತಿದ್ರಪ್ಪ. ನಿಜವೇನು ಹಂಗಾದ್ರೆ? ಇನ್ನೇನು ಹೇಳುತ್ತೆ ಹೇಳು ಅವಣ್ಣ ಹಿಂಗಂತ ಕೇಳಿರಿ. ಇನ್ನೇನು ಹೇಳುತ್ತೆ? ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು. ಹೊತ್ಲಾಗೈತೆ ಇನ್ನೊಂದ ನೋಡೋಕ್ಕಾಗುತ್ತೆ. ಇಷ್ಟು ಇಲ್ದಿದ್ರೆ ಫಸ್ಟ್ಗೆ ಹೇಳ್ಬೇಕು ನಮಗೆ ಇಷ್ಟು ಇಲ್ಲ ಅಂತಂದೇಳಿ. ಎಲ್ಲ ಹೋಗಿ ಬಂದು ಎಲ್ಲ ರೆಡಿ ಮಾಡಿ ನೋಡು ಇನ್ನೇನು ಎಂಗೇಜ್ಮೆಂಟ್ ಮಾಡಿ ಸಂಬಂಧಿಕರಿಗೆಲ್ಲ ಗೊತ್ತಾಗಿರುತ್ತೆ ಎಲ್ಲ ಸೊಟ್ಟಾಗೈತೆ ಅಂತಂದು ಹೇಳಿ. ನೋಡು ಅದ್ರಾಗೂ ಇವರು ಎಲ್ಲನೂ ಮಾಡಿ ವಸ್ತುನೂ ಮಾಡಿಸಿದ್ದಾರೆ, ಬಟ್ಟೆನೂ ತಂದಿದ್ದಾರೆ. ಹಿಂಗೆ ಮಾಡಿರಿ ಹಂಗೆ ಆಗದಿಲ್ದಿದ್ರೆ ಮುಂದಾಗಿ ಹೇಳ್ಬೇಕು. ಹೆಂಗಸ್ರಾಗಲಿ ಗಂಡಸ್ರಾಗಲಿ ಹೇಳು.
ಹೆಣ್ಮಕ್ಳನ್ನಾಗಲಿ ಗಂಡು ಮಕ್ಳನ್ನಾಗಲಿ ನಾನು ಆಗಲ್ಲ ಇಂಥವ್ರನ್ನ ಒಪ್ಪಿದ್ದೀನಿ ಇಂಥವ್ರನ್ನ ಹಾಕ್ತೀನಿ ಅಂತಂದು ಹೇಳಿ ಈಗೆಲ್ಲ ರೆಡಿ ಮಾಡಿಸೋದು ಇಲ್ಲಾಂದರೆ ಮದುವೆ ಸೊಟ್ಟಾಗ ತಕ ಸುಮ್ಕಿರೋದು ಎಲ್ಲ ಮನೆಗೆ ಸಾಮಾನು ಸರಂಜಾಮು ತಂದು ಇನ್ನೇನು ನಾಳೆ ನಾಡ್ದು ಮದುವೆ ಅನ್ಬೇಕಾರೆ ಯಾರಿಂದನೂ ಓಡೋಗೋದು ಇಂಥ ಕೆಲಸ ಮಾಡ್ತಾರೆ ಹಿಂಗೆ ಮಾಡಬಾರ್ದು ಇಲ್ಲಾಂದರೆ ಮುಹೂರ್ತದಾಗೂ ನನಗೆ ಮದುವೆ ಬೇಡ ಅಂತಂದಂಬೋದು ಹಿಂಗೆಲ್ಲ ಮಾಡ್ತಾರೆ ಹಿಂಗೆಲ್ಲ ಮಾಡಬಾರ್ದು ಮುಂದಾಗಿನೇ ಹೇಳ್ಬೇಕು ಮುಂದಾಗಿ ಹೇಳಿದ್ರೆ ಯಾರಿಗೂ ಸಮಸ್ಯೆ ಇರಲ್ಲ ಅವರು ಇನ್ನೊಂದೇ ಪನ್ನಂದ ನೋಡ್ಕೊಂತಾರೆ ಏನೋ ಮಾಡ್ಕೊಂತಾರೆ ಇವಾಗಿನ ಮಕ್ಕಳು ಎಂಥ ಕೆಲಸ ಮಾಡ್ತಾವಂತೀ ಇದೇನ ಹಿಂಗೆ ಆತು ಕಣಮ್ಮ ಸರಜಮ್ಮ ನಿಮ್ಮ ಸಂಬಂಧಿಕರಾಗ ಎಲ್ಲನ ಇದ್ದರೆ ಒಂದ ನೋಡ್ರಮ್ಮ ಎಣ್ಣ ನಮ್ಮ ಹುಡುಗಿಗೆ ಎಲ್ಲ ಖರ್ಚಿಕ್ಕಿ ಮಾಡ್ಕೊಂಬತ್ತೀವಿ ನಾವೇನು ಅವ್ರಿಗೇನು ಬೆಂಕಿ ಮೇಕಾಕ ಧೂಪನೂ ತರೋದು ಬೇಡ ಕಣಮ್ಮ ಎಣ್ಣೊಂದು ಮಾಡ್ಕೊಂಬಂದ್ರೆ ಸಾಕು ನಾವೇ ಬಸ್ಸನ್ನು ಕಳಿಸ್ತೀವಿ ನಮಗೇನು ಕಮ್ಮಿ ಆಗಿಲ್ಲ ಕಣಮ್ಮ ನಮಗೇನು ದುಡ್ಡು ಕಾಸ್ನಾಗೆಲ್ಲ ಚೆನ್ನಾಗಿದ್ದೀವಿ ಏನಂದರೆ ಹುಡುಗಿ ಒಂದು ಚೆನ್ನಾಗಿರ್ಬೇಕು ಅಷ್ಟೇ ನಮಗೇನು ಹೆಣ್ಣಿಲ್ಲ ಗಂಡು ಇಲ್ಲ ಅದೇ ಮಗಳು ಅಂತಂದು ಹೇಳಿ ಸಾಕ್ಯಂತೀವಿ ಕಣಮ್ಮ ಏನು ಮಾಡೋಣ ಪಾಪ ಇವರು ತಂದೆ ತಾಯಿ ನಮಗೆ ಇವ್ರು ಕೊಟ್ಟಿದ್ದರು ಒಳ್ಳೆಯರೇನೆ ಪಾಪ ಆಗ ಹುಡುಗಿ ಅಂತ ಕೆಲಸ ಮಾಡ್ತೀವಿ ಏನು ಮಾಡೋಣ ಈಗ 2-3 ಹೆಣ್ಣು ನೋಡಿವಿ ಇಂಥದ್ದೇ ಆಗೈತಿ ಇನ್ನೇನು ಅವಳು ಯಾರಿಂದಲ್ಲ ನಾವು ಓದ್ಲು ಅಂತ ಇನ್ನೇನು ಮದುವೆ ಮಾಡೋದು ಬಿಡೋಕ್ಕಾಗುತ್ತೆ ಪ್ರಪಂಚದಾಗೆ ಒಂದು ಹೆಣ್ಣು ಇತ್ತಾಗ ಒಂದು ಗಂಡು ಇತ್ತಾಗ ಒಂದು ಹೆಣ್ಣು ಇದ್ದೇ ಇರುತ್ತೆ ಯಾರಾಗ್ಲಕ್ಕ ಉಪ್ಪಾಕ್ಬೇಕಂಬೋದು ನೋಡ್ರಿ ಸಿಗ್ತವೆ ಏನು ಒಂದು 2 ದಿವಸ ತಡವಾದ್ರಾಗಲಿ ನಾವು ನೋಡ್ತೀವಿ ಎಲ್ಲನ ಇದ್ರಿ ಮಾಡ್ಕೊಂಬೀರಂತಿ ಅಂದರೆ ಮುಂದಾಗೇನೆ ಕೇಳ್ರಿ ಹುಡುಗರನ್ನ ಯಾಕ್ತೀಯ ಹೆಂಗಮ್ಮ ನಿಮ್ಗೆ ಇಷ್ಟ ಐತೆ ಇಲ್ವೇ ಅಂತಂದೇಳಿ ಇವಾಗಿನ ಹುಡುಗರು ಬಲೆ ಕಲ್ತದವೆ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮೂರಾಗೆ ಯಾವನಿಗೆ ಹಿಂಗೆ ಮದುವೆ ಸೆಟ್ಟಾಗಿ ಇಂಥ ಕೆಲಸ ಮದುವೆ ನಿಂತೋಗಿದ್ರೆ ಕಮೆಂಟ್ ಮಾಡಿರಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮಗೆ ಸಪೋರ್ಟ್ ಮಾಡಿರಿ ದಯವಿಟ್ಟು